या 8 आना, वो 7वें आसमान पर हो या 7 समंदर पार हो। ಹಲೋ ನಮಸ್ತೆ, ಫಿಲ್ಮ್ ಎರಡು ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಪುಷ್ಪ 2 ಇದರ ಒಂದು 17th ಡೇ ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಬಗ್ಗೆ ಈ ಒಂದು ಮಾಹಿತಿಯನ್ನು ನಾನು ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಒಂದು ದೊಡ್ಡ ಮಟ್ಟಿನ ಒಂದು ವರ್ಲ್ಡ್ ರೆಕಾರ್ಡ್ನಂತ ಒಂದು ಹೋಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಈಗಾಗಲೇ ಒಂದು ಎಲ್ಲ ದಾಖಲೆ ಮುರಿದು ಈಗ ಒಂದು ಬಾಹುಬಲಿಯ ವರ್ಲ್ಡ್ ವೈಡ್ನ ಒಂದು ಕಲೆಕ್ಷನ್ನ ದಾಖಲೆ ಮುರಿಲಿಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು. KGFನ ಎಲ್ಲ ದಾಖಲೆಗಳನ್ನು ಮುರಿದು ಈಗ ಒಂದು ಬಾಹುಬಲಿಯ ಒಂದು ರೆಕಾರ್ಡ್ ನೋಡಲಿಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ಮೂವಿ ಮೇಲ್ನೋಟಕ್ಕೆ ನೋಡೋದಾದರೆ ಖಂಡಿತವಾಗಿಯೂ ದಂಗಲ್ ಮೂವಿ ಕೂಡ ಬೇಟ್ ಮಾಡುವಂಥ ಒಂದು ಲಕ್ಷಣಗಳು ಎಲ್ಲ ರೀತಿಯಲ್ಲಿ ಒಂದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಇಷ್ಟರ ಮಟ್ಟಿಗೆ ಈ ಮೂವಿಯ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಆದರೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಅಲ್ಲು ಅರ್ಜುನ್ ಮತ್ತು ಅಲ್ಲಿನ ಒಂದು ರಾಜಕೀಯದ ಒಂದು ಕಾಲ್ತುಳಿತದ ಪ್ರಕರಣ ದೊಡ್ಡ ಮಟ್ಟಿನಲ್ಲಿ ಒಂದು ಸುದ್ದಿ ಒಂದು ಈ ವಿಚಾರಕ್ಕೆ ಕನ್ವರ್ಟ್ ಆಗ್ತಿದೆ ಅಂತಲೇ ಹೇಳೋದು. ಯಾಕಂದರೆ ಅಲ್ಲು ಅರ್ಜುನ್ರವರು ಯಾವುದೇ ಒಂದು ದೊಡ್ಡ ಮಟ್ಟಿನ ಒಂದು ಕಾಂಟ್ರವರ್ಸಿ ಮಾಡದೇ ಇರುವಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ನಟನೆ ಆಯಿತು ಅವರಾಯಿತು ಅಂತ ಒಂದು ಸಾಗಿಕೊಂಡು ಬಂದಂಥ ಒಂದು ವ್ಯಕ್ತಿ ಅಂತಲೇ ಹೇಳೋದು. ಅಂಥ ಒಂದು ಸಂದರ್ಭದಲ್ಲಿ ಇವರನ್ನು ಬೇಕಂತಲೇ ಒಂದು ರಾಜಕೀಯಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಯಾಕೆಂದರೆ ಇವರನ್ನು ಕುಗ್ಗಿಸುವಂಥ ಒಂದು ಕೆಲಸವನ್ನು ಅಲ್ಲಿನ ಒಂದು ರಾಜಕೀಯದವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೇಲ್ನೋಟಕ್ಕೆ ನೋಡುವಂಥ ಒಂದು ಪ್ರಕಾರದಲ್ಲಿ ಆ ಒಂದು ಕಾಲ್ತುಳಿತಕ್ಕೂ ಅಲ್ಲು ಅರ್ಜುನ್ರಿಗೂ ಯಾವುದೇ ಒಂದು ರೀತಿಯ ಸಂಬಂಧ ಇರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಯಾವ ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಆ ಸಿನಿಮಾ ಥಿಯೇಟರ್ನವರ ಓನರ್ನವರು ತೆಗೆದುಕೊಳ್ಬೇಕಂತಲೇ ಹೇಳಕ್ಕೆ. ಯಾಕಂದರೆ ಅಲ್ಲಿ ಅಲ್ಲು ಅರ್ಜುನ್ರವರು ಬರುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲ ಒಂದು ಸಿನಿಮಾ ಥಿಯೇಟರ್ನ ಓನರ್ನವರು ತೆಗೆದುಕೊಳ್ಬೇಕಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಯಾಕಂತೇಳಿದ್ರೆ ಇದು ಒಂಥರ ದ್ವೇಷದ ರಾಜಕಾರಣದ ರೀತಿಯನ್ನು ಕೂಡ ಇವರನ್ನು ಒಂದು ಜೈಲಿನ ಮೂಲಕ ಅದೇ ರೀತಿಯಲ್ಲಿ ಬೇಲ್ನ ಮೂಲಕ ಹೊರಗಡೆ ಬರುವಂಥ ಒಂದು ಸೀನನ್ನು ಕ್ರಿಯೇಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ 17th ಡೇಗೆ ಈಗಾಗಲೇ 1572 crore ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ 1572 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ವರ್ಲ್ಡ್ ವೈಡ್ನ ಮತ್ತೊಂದು ಹೆಸರು ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವ ರೀತಿಯಲ್ಲಿ ಈ ಮೂವಿಯ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಅಂದ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ವಿಚಾರ ಒಂದು ರಾಜಕೀಯಕ್ಕೆ ಒಂದು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಒಂದು ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಒಂದು ಸಂಧ್ಯಾ ಥಿಯೇಟರ್ನ ಒಂದು ಈ ವಿಚಾರದಲ್ಲಿ ಒಂದು ಕಾಲ್ತುಳಿತ ಒಂದು ಸಂದರ್ಭ ಆಗಿರುವಂಥ ಒಂದು ವಿಚಾರಕ್ಕೆ ಈ ಒಂದು ಕನೆಕ್ಟ್ ಮಾಡಿ ಒಂದು ಅಲ್ಲು ಅರ್ಜುನ್ರವರನ್ನು ಟಾರ್ಗೆಟ್ ಮಾಡಿರೋ ಥರ ಒಂದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಹೇಳೋದು ನಿಜವಾಗ್ಲೂ ಎಲ್ಲ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಈ ಮೂವಿಗೂ. ಯಾಕಂದರೆ ಈ ಒಂದು ಇನ್ಸಿಡೆಂಟ್ಗೂ ಅಲ್ಲು ಅರ್ಜುನ್ಗೂ ಯಾಕೆ ಅಂತ ಹೇಳಿದ್ರೆ ಅಂಥ ಒಂದು ವಿಚಾರದಲ್ಲಿ ಎಷ್ಟು ರಾಜಕೀಯ ವ್ಯಕ್ತಿಗಳಲ್ಲಿ ಕೂಡ ಒಂದು ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಎಷ್ಟೋ ಜನ ಕಾಲ್ತುಳಿತಾಗುತ್ತಾರೆ, ಎಷ್ಟು ಜನ ರಾಜಕೀಯದವರನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕ್ವಶನ್ ಬರ್ಬೋದು ಅನ್ನೋ ಒಂದು ವಿಚಾರ. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಈ ವಿಚಾರದಲ್ಲೂ ಕೂಡ ಅಂಥದ್ದೇ ಒಂದು ದೃಶ್ಯಗಳನ್ನು ಕೂಡ ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಇದ್ದರೆ ಈ ಮೇಲ್ನೋಟಕ್ಕೆ ನೋಡೋದಾದರೆ ಖಂಡಿತವಾಗಿ ಈ ಒಂದು ದ್ವೇಷದ ರಾಜಕಾರಣ ಇಟ್ಕೊಂಡು ಇವರನ್ನು ಬಂಧಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿದೆ ಅಂತಲೇ ಹೇಳೋದು. ಯಾಕೆಂತೇಳಿದ್ರೆ ರಾಜಕೀಯವಾಗಿ ಇವರನ್ನು ಅಲ್ಲು ಅರ್ಜುನ್ರವರನ್ನು ಒಂದು ಬಂಧನವಾಗಿ ಮಾಡಬೇಕನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಲೇ. ಆದರೆ ಆ ವಿಚಾರ ಅಷ್ಟು ಸ್ಪಷ್ಟವಾಗಿ ಯಾಕಂತೇಳಿದ್ರೆ ಎಷ್ಟು ಸಮಯದಲ್ಲಿ ಬಂಧನ ಆದರೂ ಕೂಡ ಅದೇ ರೀತಿಯಲ್ಲಿ ಕೂಡ ಆದಷ್ಟು ಬೇಗ ರಿಲೀಸ್ ಕೂಡ ಆಗಿದ್ದಾರೆ ಅಂತ ಹೇಳೋದು. ಬೇಲ್ ಕೂಡ ಅತಿ ಬೇಗದಲ್ಲಿ ಕೂಡ ಆಗಿದೆ ಅಂತ ಹೇಳೋದು. ಏನೇ ಆಗಲಿ ಎಷ್ಟೇ ಒಂದು ದೊಡ್ಡ ಮಟ್ಟಿನ ಸುದ್ದಿ ಆದರೂ ಕೂಡ ಕಲೆಕ್ಷನ್ಗೆ ಯಾವ ರೀತಿಯಲ್ಲಿ ಕೂಡ ಒಂದು ಕಡಿಮೆ ಆಗಲಿಲ್ಲ ಅಂತಲೇ ಹೇಳ್ಬೋದು. 1572 ಕೋಟಿಯ ಕಲೆಕ್ಷನ್ ಅಂತ ಹೇಳಿದ್ರೆ ಇನ್ನು ಕಡಿಮೆ ಅಂದರೂ ಕಡಿಮೆ ಒಂದು 400 crore 450 ಕೋಟಿ ಕಲೆಕ್ಷನ್ ಮಾಡಿದರೆ ಕಂಪ್ಲೀಟಾಗಿ ಒಂದು
ದಂಗಲ್ನ ರೆಕಾರ್ಡ್ ಅಂತೂ 100% ಮುಗಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಆದಷ್ಟು ಬೇಗ ದಂಗಲ್ನ ರೆಕಾರ್ಡ್ ಮುಗಿದು ಒಂದು ದೊಡ್ಡ ಮಟ್ಟಿನ ಒಂದು ಪುಷ್ಪ 2ನ ಒಂದು ಹೊಸ ರೆಕಾರ್ಡ್ ಮಾಡಲಿ ಅಂತಲೇ ನಾವು ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋನ ಕೂಡ ತನಕ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ನಿಮ್ಮ ಅನಿಸಿಕೆಯ ಪ್ರಕಾರ ಪುಷ್ಪ 2 ರೆಕಾರ್ಡ್ ಎಲ್ಲರ ಮಟ್ಟಿಗೆ ಹೊರಡುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ತಿಳಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.